ಈಗ ಪ್ರೀತಿ ಪ್ರೀತಿ ಅಂತಾರಲ್ಲ, ಲೋಕದೊಳಗೆ ಈ ಜಗತ್ತಿನೊಳಗೆ ಎಲ್ಲದಕ್ಕೂ ಒಂದು ಏನು ಮಾತಾಡಿದ್ದು ಪ್ರೀತಿ ಪ್ರೀತಿ ಪ್ರೀತಿ, ನಾನು ತುಂಬ ಪ್ರೀತಿ ಮಾಡ್ತೀನಿ, ನಾನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಹೇಳಿ ಮಾತಾಡ್ತಾರೆ. ನಾನು ನನ್ನ ತಂದೆಯನ್ನು ಜಾಸ್ತಿ ಪ್ರೀತಿ ಮಾಡ್ತೀನಿ, ನನ್ನ ತಮ್ಮನನ್ನು ಪ್ರೀತಿ ಮಾಡ್ತೀನಿ, ನನ್ನ ಸಹೋದರಿಯನ್ನು ಪ್ರೀತಿ ಮಾಡ್ತೀನಿ, ನನ್ನ ನನ್ನ ಸಹೋದರಿಯನ್ನೆಲ್ಲ, ಅತ್ತೆನ, ನನ್ನ ಸೊಸೆನ, ಈ ರೀತಿಯೆಲ್ಲ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಹಾಗಾದರೆ ಪ್ರೀತಿ ಅಂದರೆ ಏನು? ಪ್ರೀತಿ ಒಳಗೆ ಯಾವ್ಯಾವ ಕ್ಯಾರೆಕ್ಟರ್ಸ್ಗಳಿದ್ದಾವ? ಯಾವ ರೀತಿ ಪ್ರೀತಿ ಅಂದರೆ ಏನು? ಪ್ರೀತಿ ಅಂದರೆ ತ್ಯಾಗ. ಅದರಲ್ಲಿ ಬರೀ ಕರುಣೆ ಇದೆ, ಕ್ಷಮಾಭಾವನೆ ಇದೆ. ಆ ಪ್ರೀತಿಗೆ ಎಷ್ಟು ತಪ್ಪು ಮಾಡಿದರೂ ಕಾಣೋದಿಲ್ಲ, ತಪ್ಪುಗಳೇ ಕಾಣೋದಿಲ್ಲ. ಅದಕ್ಕೆ ಅಷ್ಟೊಂದು ಆ ಪ್ರೀತಿಯನ್ನು ಮಾಡ್ತಿರ್ತೈತಿ ಒಬ್ಬ ವ್ಯಕ್ತಿನ. ಅವೇನೇ ತಪ್ಪು ಮಾಡಿದರೂ ಕೂಡ ಅದು ತಪ್ಪು ಹುಡ್ಕೋದಿಲ್ಲ, ಪ್ರೀತಿಯನ್ನೇ ಮಾಡ್ತಿರ್ತೈತಿ. ಅದಕ್ಕೆ ಪ್ರೀತಿ ಅಂತಾರ. ಇಷ್ಟೆಲ್ಲ ಪ್ರೀತಿ ಪದವನ್ನು ಇಟ್ಟು ನಾವು ಮಾತಾಡುವಾಗ ಮತ್ತು ಯಾಕೆ ಕಲಹ ಜಗಳಗಳು ಬರ್ತಾವ? ಕುಟುಂಬದಲ್ಲಿ, ಜಗತ್ತಿನಲ್ಲಿ, ಜೀವನದಲ್ಲಿ ಕಲಹಗಳು ಯಾಕೆ ಬರ್ತಾವ? ಈ ಪ್ರೀತಿ ಪದವನ್ನು ಇಟ್ಟು ಪ್ರೀತಿ ಮಾಡ್ತೀವಿ ಅಂತ ಹೇಳ್ತೇವಲ್ಲ ನಾವೆಲ್ಲ. ಮತ್ತು ಯಾಕೆ ಇಷ್ಟೊಂದು ಕಲಹ ಜಗಳಗಳ ಬರ್ತಾವ? ಅಣ್ಣ ತಮ್ಮಂದಿರ ನಡುವೆ, ತಂದೆ ತಾಯಿ ನಡುವೆ, ಅತ್ತೆ ಸೊಸೆ ನಡುವೆ, ಗಂಡ ಹೆಂಡತಿ ನಡುವೆ, ಮಕ್ಕಳೊಂದಿಗೆ, ತಂದೆ ತಾಯಿಗಳೊಂದಿಗೆ, ಇವೆಲ್ಲ ಕಲಹ ಯಾಕೆ ಬರ್ತಾವ? ಪ್ರೀತಿ ಇದೆಯಲ್ಲ, ನಾವು ಪ್ರೀತಿಸ್ತಿದ್ದೇವಲ್ಲ ಒಬ್ಬರನ್ನೊಬ್ಬರನ್ನು, ಪ್ರೇಮಿಗಳ ಮಧ್ಯೆ. ಇವೆಲ್ಲ ಯಾಕೆ ಕಲಹ ಬರ್ತಾವ? ಪ್ರೀತಿ ಒಳಗೆ 2 ಥರ ಪ್ರೀತಿ ಇದೆ. ಅದು 2 ಥರ ಯಾವ ಪ್ರೀತಿ ಅಂದರೆ, ಒಂದು ತ್ಯಾಗ ಪ್ರೀತಿ, ಒಂದು ಸ್ವಾರ್ಥ ಪ್ರೀತಿ. ನಾವು ಯಾವಾಗ ಸ್ವಾರ್ಥವಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡೋಕ್ಕೆ ಹೋಗ್ತೀವಲ್ಲ, ಆವಾಗ ಕಲಹಗಳೇ ನಮಗೆ ಬರ್ತಾವ. ತ್ಯಾಗ ರೂಪದಲ್ಲಿ ನಾವು ಯಾವಾಗ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತೀವಲ್ಲ, ಅಲ್ಲಿ ಯಾವಾಗಲೂ ಪ್ರೀತಿ ಉದಯಿಸ್ತೈತಿ. ಯಾಕಂದ್ರೆ ಪ್ರೀತಿಗೆ ತ್ಯಾಗ ಐತಿ, ತ್ಯಾಗ ಪ್ರೀತಿ ಇದು. ಅಲ್ಲಿ ಕ್ಷಮಾಭಾವನೆ ಐತಿ, ಕರುಣೆ ಐತಿ, ತೊಂದರೆ ಇಲ್ಲ, ಕಷ್ಟ ಇಲ್ಲ. ಅದಕ್ಕಾಗಿ ಪ್ರೀತಿಯಲ್ಲಿ 2 ಐತಿ. ಹೀಗಿರುವಾಗ ಈಗ ಹುಡುಗ ಹುಡುಗಿಯರು ಏನು ಮಾಡ್ತಾರಂದರೆ, ನಾವಿಬ್ಬರು ಪ್ರೀತಿ ಮಾಡ್ತೇವೆ, ನಾವು ಲವರ್ಸ್ಗಳು ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ. ಸರಿ, ಹೇಳ್ಕೊಳ್ಳಿ, ಹೆಮ್ಮೆಯಿಂದ ಹೇಳ್ಕೋತಾರೆ. ನಾವು ಪ್ರೇಮಿಗಳು, ಇಷ್ಟು ವರ್ಷ ನಾವು ಪ್ರೀತಿ ಮಾಡ್ತಾಯಿದ್ದೀವಿ, ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗ್ತೀವಿ ಅಂತ ಹೇಳ್ಕೋತಾರೆ. ಹೇಳ್ಕೊಳ್ಳಿ, ಬೇಡಾರಂತಾರ. ಹೀಗಂದು ಮನೆ ಬಿಟ್ಟ ಹೋಗಿಬಿಡ್ತಾರೆ. ಸಂಬಂಧಿಗಳನ್ನೆಲ್ಲ ಬಿಟ್ಟು ಹೋಗಿ ಬಿಡ್ತಾರೆ. ಇವರು ಸಂಬಂಧಿಗಳನ್ನೆಲ್ಲ ಬಿಟ್ಟು ಹೋದ್ಮೇಲೆ 1-2-3 ವರ್ಷ ಅಲ್ಲಿ ಉಳಿತಾರೆ. ಮತ್ತೆ ಇವರು ಮನೆಗೆ ಬಂದುಬಿಡ್ತಾರೆ. ಅಲ್ಲಿ ಹೊಂದಾಣಿಕೆ ಆಗಲಿಲ್ಲ, ಸರಿ ಆಗಲಿಲ್ಲ, ಹುಡುಗ ದುಡಿಲಿಲ್ಲ, ಹುಡುಗಿ ಸರಿ ಇಲ್ಲ, ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ, ಈ ರೀತಿ ಪ್ರಾಬ್ಲಮ್ಗಳನ್ನು ಹೇಳ್ಕೊತ ಅವರು ತೊಂದರೆಗಳನ್ನು ಮೇಲೆ ಎತ್ತಿಕೊಂಡು ಮನೆಗೆ ಬರ್ತಾರೆ. ಇದಕ್ಕೆ ಪ್ರೀತಿ ಅಂತಾರ. ಇವರು ಪ್ರೀತಿಯನ್ನು ಜಯಿಸ್ಕೊಂಡು ಹೋಗುವಂಥ ಪ್ರೇಮಿಗಳ ಹೋಗಿ ತಮ್ಮ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಕೊಂಡು, ಹೆಸರು ಮಾತ್ರ ಹಾಳು ಮಾಡ್ಕೊಂಡು ಮತ್ತೆ ಮನೆಯೊಳಗೆ ಬಂದುಬಿಡ್ತಾರೆ 2-3 ವರ್ಷ ಅಡ್ಡಾಡಿ. ಇದಕ್ಕೆ ಪ್ರೀತಿ ಅನ್ಬೇಕಾ? ಹಾಗಾದರೆ ಪ್ರೀತಿ ಅಂದರೆ ಯಾವ ರೀತಿ ಪ್ರೇಮಿಗಳಿರಬೇಕು? ಪ್ರೀತಿಯೇ ಇರಬೇಕು ಅಂದರೆ, ಹಿಂದೆ ಪ್ರೀತಿ ಮಾಡಿದಂಥ ಒಂದಷ್ಟು ಪ್ರೇಮಿಗಳೇನು ಮಾಡಿದಾರ, ಇತಿಹಾಸವನ್ನೇ ಬರೆದಾರ. ಅವರು ಪ್ರೀತಿಗೋಸ್ಕರ ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಿ ಪ್ರೀತಿಯನ್ನು ಉಳಿಸ್ಕೊಂಡಿದ್ದಾರೆ, ಜಯಿಸಿದ್ದಾರೆ. ಅದನ್ನು ಪ್ರೀತಿ ಜೊತೆಗೆ ಕಲಹ ಯುದ್ಧಗಳನ್ನು ಮಾಡಿ ತಮ್ಮ ಪ್ರೀತಿಯನ್ನು ಜಯಿಸ್ಕೊಂಡು ಈ ಭೂಮಿಗೆ ಮಹಾನ್ ಪ್ರೀತಿಯಾಗಿ ಕೊಡುಗೆ ನೀಡಿದ್ದಾರೆ. ಅದಕ್ಕಂತಾರ ಪ್ರೀತಿ ಅಂತ. ಪ್ರೀತಿ ಅಂದರೆ, ಪ್ರೀತಿ ಮಾಡೋದಂದರೆ ಅಲ್ಲಿ ಬರೀ ತ್ಯಾಗ ಭಾವನೆಗಳೇ ಇರಬೇಕು, ತ್ಯಾಗನೇ ಮಾಡಬೇಕು, ಏನು ಬಂದರೂ ಸಹಿಸ್ಕೋಬೇಕು, ಪ್ರೀತಿಯನ್ನು ಜಯಿಸಬೇಕು, ತ್ಯಾಗದ ಮೂಲಕವಾಗಿ ಯುದ್ಧ ಮಾಡಿ ಪ್ರೀತಿಯನ್ನು ಜಯಿಸಬೇಕು. ಅದಕ್ಕೆ ಅಂತಾರೆ ಪ್ರೀತಿ, ಮಹಾನ್ ಪ್ರೀತಿ, ತ್ಯಾಗದ ಪ್ರೀತಿ ಅಂತೇಳಿ. ಈಗೇನು ಮಾಡ್ತಾರಂದರೆ, ಅವನು ಭಾಳ ತುಂಬ ಚೆನ್ನಾಗಿದ್ದಾನ, ಶ್ರೀಮಂತ ಅದಾನ,
ಭಾಳ ಎಜುಕೇಟೆಡ್ ಅದನ ಅಂಥೇಳಿ ಈ ರೀತಿ ಸ್ವಾರ್ಥ ಭಾವನೆಗಳ ಮೂಲಕ ಪ್ರೀತಿ ಮಾಡ್ತಾರೆ. ಅವ್ರು ತುಂಬ ಚೆನ್ನಾಗಿದ್ದಾರ, ಬ್ಯೂಟಿ ಅದಾರ ಅಂಥೇಳಿ ಭಾವನೆಗಳ ಈ ರೀತಿ ಪ್ರೀತಿ ಮಾಡೋದ್ರಿಂದ ಏನಾಗ್ತದೆ, ಆ ಪ್ರೀತಿ ಎಂದು ಜಯಿಸೋದಿಲ್ಲ. ಪ್ರೀತಿಗಾಗಿ ಪ್ರೀತಿ ಮಾಡಬೇಕು, ಪ್ರೀತಿ ಉಳಿಸೋಗೋಸ್ಕರ ಪ್ರೀತಿ ಮಾಡಬೇಕು. ಅದ್ರ ಜೊತೆಗೆ ತ್ಯಾಗ ಇದೆ, ಯುದ್ಧ ಇದೆ, ಕಲಹ ಇದೆ. ಇದನ್ನೆಲ್ಲ ಜಯಿಸೋದಾದರೆ ಈ ಭೂಮಿಗೆ ಒಳ್ಳೆ ಪ್ರೀತಿಯನ್ನಾಗಿ ಕೊಡುವುದಾದರೆ ಪ್ರೀತಿ ಮಾಡಬೇಕು. ಒಳ್ಳೆಯ ಇತಿಹಾಸ ಬರಿಬೇಕು. ಅದರಿಂದ ಹಿಂದೆ ಬರುವಂಥ ಪ್ರೇಮಿಗಳಿಗೆ ಸ್ಫೂರ್ತಿದಾಯಕವಾಗಿರಬೇಕು. ಹೇಳ್ತಾರೆ ಒಬ್ಬೊಬ್ಬರು ಪ್ರೇಮಿಗಳು, ಈ ಸೂರ್ಯ ಚಂದ್ರ ಒಂದು ದಿನ ಅಗಲಿಸಿದ್ರು ನಮ್ಮನ್ನು ಯಾರು ಅಗಲಿಸುವುದಿಲ್ಲ. ನಾವು ಅಷ್ಟೊಂದು ಪ್ರೀತಿ ಮಾಡ್ತೀವಿ. ಯಾರು ಅಗಲಿಸೋದಿವ್ರನ್ನ ಬೇಕಾಗಿಲ್ಲ, ತಾವಾಗಿ ಅಗಲಿ ಬಂದುಬಿಡ್ತಾರೆ ಇವರು. ಯಾಕಂದರೆ ಇದು ಸ್ವಾರ್ಥ. ಪ್ರೀತಿ ಅನ್ನೋ ಪದಾನೇ ಅವ್ರಿಗೆ ಗೊತ್ತಿಲ್ಲ. ಪ್ರೀತಿನ ಹೆಂಗೆ ಜಯಿಸ್ಕೋಬೇಕು, ಪ್ರೀತಿ ಒಳಗೆ ಯಾವ್ಯಾವ ಕ್ಯಾರೆಕ್ಟರ್ಸ್ ಅದಾವ, ಅದು ತ್ಯಾಗ ಐತಿ. ಅಲ್ಲಿ ತೊಂದರೆ ಏನೂ ಇಲ್ಲ. ಆ ಪ್ರೇಮಿಗಳು ಒಬ್ರಿಗೊಬ್ಬರು ತೊಂದರೆ ಕೊಡೋದಿಲ್ಲ. ಅಂಥ ಪ್ರೀತಿ ಇದು. ಅಂಥ ಪ್ರೀತಿಯನ್ನು ಜಯಿಸ್ಕೋಬೇಕಾದ್ರೆ ನಾವು ಒಂದು ಯುದ್ಧವನ್ನು ಮಾಡಿ ಎಲ್ಲವನ್ನು ಜಯಿಸಿ ಈ ಭೂಮಿಗೆ ಪ್ರೀತಿ ಪವಿತ್ರವಾದುದು ಎಂದು ನಾವು ಕೊಡುಗೆ ಕೊಡಬೇಕು. ಅಂಥ ಪ್ರೇಮಿಗಳು ಇಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂಥ ಪ್ರೇಮಿಗಳಾಗಬೇಕು, ಕೊಡುಗೆ ಕೊಡುವಂಥವರು. ಸ್ವಾರ್ಥ ಪ್ರೀತಿ ಆದರೆ ಅದು ಮುಳ್ಳನ್ನೇ ಕೊಡ್ತೈತಿ ಕೊಡುಗೆಯಾಗಿ. ಅದಕ್ಕೆ ಪವಿತ್ರವಾದದ್ದು ಪ್ರೀತಿ ಅನ್ನೋದಿದ್ದರೆ, ಅದು ಒಳ್ಳೆಯ ಪ್ರೀತಿ ಇದ್ದರೆ, ತ್ಯಾಗ ಪ್ರೀತಿ ಇದ್ದರೆ, ಕರುಣಾಮಯವಾಗಿದ್ದರೆ, ಕ್ಷಮಾಭಾವನೆ ಇದ್ದರೂ ಅದು ಯಾವಾಗಲೂ ಜಯಿಸ್ತೈತಿ. ಆ ಪ್ರೀತಿ, ಅಂಥ ಪ್ರೀತಿ ಭೂಮಿಗೆ ಕೊಡುಗೆಯನ್ನಾಗಿ ಕೊಡಿ.